ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ Okay, Siddharth. Look at the board. Ready? Look at the board. All start. 8, 9, 2, 3, 4, 5, 8, 9. Look at the Elmer. ಓಪನ್ ಓಪನ್ Addition sheets for draw 4 balls 1 2 3 4 okay and here 3 balls 1 2 3 then 7 how much 4 plus 3 how much yes how much 2 balls plus 6 balls how much then how many days are there in a week 7 which are those very good 10 months of house. What is this? H for house. Okay. Today let's discuss about the days of the weeks. Sunday, Monday, Tuesday, Wednesday, Friday, Two, 3, 4, 5, 6, 7, 8, 9, 10.
ನಮಸ್ಕಾರ ಎಲ್ಲರಿಗೂ. ಈ ನಮ್ಮ 2025ನೇ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿರುವ ಎಲ್ಲ ಪಾಲಕರಿಗೂ ಅತಿಥಿಗಳಿಗೂ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈಗ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಪರಿಚಯವನ್ನು ಮಾಡಿಕೊಳ್ಳಲು ಇಚ್ಛಿಸುತ್ತೇವೆ. ಮೊದಲನೆಯದಾಗಿ ನಮಸ್ಕಾರ ಮೇಡಮ್, ತಮ್ಮ ಪರಿಚಯವನ್ನು ಹೇಳಬೇಕಾಗಿ ಅವರಲ್ಲಿ ಕೋರುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶ್ರೀಮತಿ ಸಹನಾ ಸಚಿನ್ ಹಂಗಂಡಿ. ಈ ಶಾಲೆ 2020 ಮತ್ತು 2021ನೇ ಸಾಲಿನಲ್ಲಿ ಆರಂಭ ಹಿಡಿದು ಈ 2025-26ವರೆಗೂ ನಾನು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಶಾಲೆ ಪ್ರತಿಯೊಂದು ಆಡಳಿತವನ್ನು ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಯಾವ ರೀತಿ ಹುಡುಗರಿಗೆ ಮಕ್ಕಳಿಗೆ ಕಲಿಸಬೇಕು, ಶಾಲೆಯಲ್ಲಿ ಯಾವ ರೀತಿ ಪಾಠಗಳನ್ನು ತಗೋಬೇಕು, ಅದೊಂದು ರೀತಿಯಿಂದ ನಾವು ಪ್ರತಿಯೊಂದು ಗೈಡೆನ್ಸ್ ಮಾಡ್ತಾ ಇದ್ದೀನಿ. ಅದೇ ಪ್ರಕಾರ ಎಲ್ಲ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಪಾಲಕರಿಗೂ ಮತ್ತು ಮಕ್ಕಳಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇನ್ನೋರ್ವ ಸಿಬ್ಬಂದಿ ಆದಂಥವರು ನಮ್ಮ ಶಾಲೆಯ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಐ ಆಮ್ ರೇಷ್ಮಾ ಲಮಾಣಿ. I am working as a headmistress of Honey Kids Zone School since 2022. So I welcome all the parents and my teachers and all who have gathered here. Welcome to this our annual function of 2025-26 academic year. And I am always thankful, grateful and blissful for all the supports from chairman sir and my principal madam, all the staffs and parents and students. Thank you. ಧನ್ಯವಾದಗಳು. ಇನ್ನೋರ್ವ ನಮ್ಮ ಸಿಬ್ಬಂದಿ ಆದಂಥವರು ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಕೂಡ ತಮ್ಮ ಪರಿಚಯವನ್ನು ಮಾಡಿಕೊಳ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾಲಿ ಬಾಬಾಜಿ ಪವಾರ್. ನಾನು LKG ತರಗತಿಯ ಶಿಕ್ಷಕಿಯಾಗಿ ಸುಮಾರು 5 ವರ್ಷದಿಂದ ಇಲ್ಲಿ ಕಾರ್ಯವಹಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಸಿಬ್ಬಂದಿ ಆದಂಥವರು ಇನ್ನೋರ್ವರು ಅವರು ಕೂಡ ತಮ್ಮ ಪರಿಚಯವನ್ನು ಮಾಡಿಕೊಳ್ಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರೀಮತಿ ವಿಜಯಲಕ್ಷ್ಮಿ ವಿನಾಯಕ್ ಮುತಾಲಿ. ನಾನು ನರ್ಸರಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮಸ್ಕಾರಗಳು ಎಲ್ಲರಿಗೂ. ನಮಸ್ಕಾರಗಳು. ನಾನು ವಿಲಾಸ್ ದೇಸಾಯಿ ಅಂತ ಈ ಶಾಲೆ ಹನಿ ಕಿಡ್ಸ್ ಜೂನ್ ಶಾಲೆಯಲ್ಲಿ ಆಡಳಿತಾಧಿಕಾರಿಯಾಗಿ 5 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಧನ್ಯವಾದಗಳು. ನಮ್ಮಲ್ಲಿ ಇನ್ನೋರ್ವ ಸಿಬ್ಬಂದಿ ಆದಂಥವರು ಅವರು ಕೂಡ ತಮ್ಮ ಪರಿಚಯವನ್ನು ಮಾಡ್ಕೋಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಅಭಿಷೇಕ್ ಸುಳಿಬಾವಿ ಅಂತ. ನಾನು ಇಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಧನ್ಯವಾದಗಳು. ನಮ್ಮಲ್ಲಿ ಆಟೋ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಅವರು ಕೂಡ ತಮ್ಮ ಪರಿಚಯವನ್ನು ಮಾಡ್ಕೋಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ನಾನು ಆಟೋ ಚಾಲಕನಾಗಿ ನನ್ನ ಹೆಸರು ಮುನ್ನಾ ಢವಳಿಗೆ ಅಂತ. ನಾನು 5 ವರ್ಷದಿಂದ ಹನಿ ಕಿಡ್ಸ್ ಸ್ಕೂಲ್ದು ನಾನು ಎಲ್ಲ ಹುಡುಗರಿಗೆ ತೊಗೊಂಬರೋದು ಜವಾಬ್ದಾರಿ ನಂದಿದೆ. ನಾನು ನಮ್ಮ ಮಕ್ಕಳ ಅದಕ್ಕೆ ನಾನು ಎಲ್ಲರ ಜವಾಬ್ದಾರಿ ನಿರ್ವಹಿಸುತ್ತಿದ್ದೇನೆ. ಇನ್ನೋರ್ವ ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಅವರು ತಮ್ಮ ಪರಿಚಯವನ್ನು ಮಾಡ್ಕೋಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಮಮತಾಜ್ ಗಾನ್ಸ್ಬಂಡೇರಿ ಸರ್. ನಾನು ಇಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತೀನಿ. ಚಲೋ ಆಗಿ ನೋಡ್ಕೊಂಡು ಹೊಂಟೀನಿ. ಧನ್ಯವಾದ. ನಮ್ಮದೇ ಶಾಲೆಯಾದಂಥ ಹ್ಯಾಪಿ ಕಿಡ್ಸ್ ಝೋನ್ ಅದು ಹರಿಪ್ರಿಯಾ ಸಂಸ್ಥೆ ಅಡಿಯಲ್ಲಿಯೇ 2024-25ನೇ ಸಾಲಿನಲ್ಲಿ ಪ್ರಾರಂಭವಾಗಿದ್ದು ಅಲ್ಲಿಯೂ ಕೂಡ ನಮ್ಮ ಸಿಬ್ಬಂದಿ ಆದಂಥ ಶ್ರೀಮತಿಯವರು ತಮ್ಮ ಒಂದು ಪರಿಚಯವನ್ನು ಮಾಡ್ಕೋಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಐ ಆಮ್ ರೇಖಾ ಪೂಜಾರಿ. ನನ್ನ ಕ್ವಾಲಿಫಿಕೇಷನು BA B.Ed ಆಗಿದೆ. ನಾನು ಇಲ್ಲಿ ಜಾಯ್ನ್ ಆಗಿದ್ದು ಏಪ್ರಿಲ್ 2024 ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು LKG ಕ್ಲಾಸ್ ಅಲ್ಲಿ ಇಂಗ್ಲೀಷ್, ಮ್ಯಾಥ್ಸ್, ಹಿಂದಿ EVS ಸಬ್ಜೆಕ್ಟನ್ನು ಟೀಚಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ UKG ಆಲ್ಸೋ ಐ ಆಮ್ ಟೇಕಿಂಗ್. ಧನ್ಯವಾದಗಳು.
ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇನ್ನೋರ್ವ ಸಿಬ್ಬಂದಿಯವರು ತಮ್ಮ ಪರಿಚಯವನ್ನು ಮಾಡ್ಕೋಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಸುಳಿವಾಣಿ. ನಾನು ಹ್ಯಾಪಿ ಕಿಡ್ ಜೋನ್ ಸ್ಕೂಲಲ್ಲಿ ನರ್ಸರಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇವಾಗ ಜಾಯ್ನ್ ಆಗಿ 1 ವರ್ಷ ಆಯಿತು. ಥ್ಯಾಂಕ್ ಯು ಸರ್. ನಮ್ಮಲ್ಲಿ ನಿರ್ವಹಿಸುತ್ತಿರುವ ಇನ್ನೋರ್ವ ಸಿಬ್ಬಂದಿಯವರು ತಮ್ಮ ಪರಿಚಯವನ್ನು ಮಾಡ್ಕೋಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಮಂಜುಳಾ ಪವಾರ್. ನಾನು ಇಲ್ಲಿ ಶಾಲೆಯಲ್ಲಿ ಆಯಾ ಕೆಲಸವನ್ನು ಮಾಡುತ್ತೇನೆ. ಧನ್ಯವಾದಗಳು. ಈಗಾಗಲೇ ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದೀರಿ. ಅದೇ ರೀತಿಯಾಗಿ ಒಂದು 2-3 ಪ್ರಶ್ನೆಗಳನ್ನು ತಮ್ಮಲ್ಲಿ ಕೇಳ್ಕೋಬೇಕಾಗಿ ನಾನು ಇಚ್ಛಿಸಿದ್ದೀನಿ ರೀ. ಮೊದಲನೇದಾಗಿ ನೀವು ಆಗಲೇ ಹೇಳಿದ್ರಿ 5 ವರ್ಷ ನಮ್ಮಲ್ಲಿ ಮಾಡಿರಿ ಅಂತ ತಿಳ್ಕೊಂಡು, ನಮ್ಮಲ್ಲಿ ಸಿಬ್ಬಂದಿಯಾಗಲಿ ಅಥವಾ ಮ್ಯಾನೇಜ್ಮೆಂಟ್ ಯಾವ ಥರ ಕೋಆರ್ಡಿನೇಷನ್ ಅದ ನಿಮ್ಮ ಜೊತೆಗೆ ಅದನ್ನು ನಮ್ಮ ಪಾಲಕರಿಗೆ ಹೇಳಬೇಕಾಗಿ ಕೇಳ್ಕೊಳ್ತೀನಿ. All my staff members and my colleagues are always encouraging me to do my best. They are very supportive and they always encourage me in whatever the way what I tell. They though yes you can do, you will do your best. They will always encourage me. So I am very lucky to have like these colleagues. So I am very lucky to have these people around me. ಥ್ಯಾಂಕ್ ಯು ಮೇಡಮ್. ಅದೇ ರೀತಿಯಾಗಿ ಮತ್ತೀಗ ಪಾಲಕರ ಜೊತೆ ಮತ್ತು ನಿಮ್ಮ ವಿದ್ಯಾರ್ಥಿಗಳ ಜೊತೆ ಯಾವ ಥರ ನಿಮ್ಮದು ಕೋಆರ್ಡಿನೇಷನ್ ಇದೆ? ಪಾಲಕರ ಜೊತೆ ಎಲ್ಲ ನಿಮ್ಮದು ಮತ್ತು ಪಾಲಕರ ಮಧ್ಯೆ ಯಾವ ಥರ ಬಾಂಧವ್ಯ ಹೆಂಗದ? ಯಾವ ಥರ ನೀವು ಪಾಲಕರನ್ನ ಸಂಭಾಳಿಸ್ತೀರಿ? ಅಥವಾ ಯಾವುದೇ ಒಂದು ಮಾಹಿತಿಯನ್ನು ಮುಟ್ಟಿಸೋದಾತಂತಂದ್ರೆ ಯಾವ ಥರ ಮುಟ್ಟಿಸ್ತೀರಿ? ಅದನ್ನು ಒಂದು ಸ್ವಲ್ಪ ಹೇಳ್ಬೇಕಂತ ಕೇಳ್ಕೊಳ್ತೀನಿ. We always daily we update whatever we do in school and whatever activities we have we will make in school. We will update via message and we will inform by telling them one by one all the parents, and parents are also very supportive to us. They will do whatever we tell. Those for example any occasion will come like August 15th, January 26th. So they are very supportive. They will always do whatever we tell. ಆಮೇಲೆ ಸ್ಕೂಲ್ ಬಗ್ಗೆ ಯಾವ ಥರ ಅಭಿಪ್ರಾಯ ಇದೆ ನಿಮ್ಮದು? ಅಂದರೆ ಸ್ಕೂಲಲ್ಲಿ ನಿಮ್ಮದು ಏನಾದರೂ ಹೆರಾಸ್ಮೆಂಟ್ ಇರ್ತದನ ಅಥವಾ ಕೆಲಸ ಮಾಡೇಬೇಕು ಅಂತ ಏನಾದರೂ ಇರ್ತದ ಅಥವಾ ಯಾವ ಥರ ಏನು? There is no like that. When I have completed my degree, then next I have joined this school. This is my first school, so there is so much experience and beautiful journey I have experienced. So I am very happy to being a part of this Honey Kids Zone school. ಈಗ ಕೊನೆಯ ಪ್ರಶ್ನೆ, ಈಗ ಇಲ್ಲಿ ನೀವು ಕ್ಲಾಸನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಥರ ಹ್ಯಾಂಡಲ್, ಯಾವ್ಯಾವ ಸಬ್ಜೆಕ್ಟ್ ಅಂತ ತೊಗೊಳ್ತೀರಿ? ಆಮೇಲೆ ಏನಾದರೂ ಟೆಸ್ಟ್ಗಳು ಕಂಡಕ್ಟ್ ಮಾಡಿದಿರಿ ಅಥವಾ ಯಾವುದಾದ್ರೂ ಕಾಂಪಿಟೇಷನ್ನು ಏನಾದರೂ ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಷನ್ ಮಾಡ್ತಿರೋ ಹೆಂಗೆ ಏನು ಅದೊಂದು ಸ್ವಲ್ಪ ಹೇಳ್ಬೇಕಂತ ಕೇಳ್ಬೋದು. I will handle UKG class, all subject English, Maths and EVS, then Kannada, Hindi subject. I will take all 5 subjects, and we conduct preschool Olympiad test. So the most of the students have selected for the state level, and from SBI Life Insurance they will conducted a drawing competition. So our students are very well doing in all the activities. ಮುಂದಿಂದು ನಿಮ್ಮದು ಯಾವ ಥರ ಸ್ಕೂಲಲ್ಲಿ ಅಂದರೆ ಆ್ಯಕ್ಟಿವಿಟೀಸು ಯೋಚನೆ ಯಾವ ಥರ ಏನಾದರೂ ಮುಂದೆ? We will plan for the next academic year. ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಒಂದು ನಮ್ಮ ಶಾಲೆಯ ಸಿಬ್ಬಂದಿ ಮತ್ತು ಹೆಡ್ ಮೇಡಮ್ ಆಗಿರೋದಕ್ಕೂ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ನಿಮ್ಮ ಒಂದು ಅನುಭವ ಮತ್ತು ಒಂದು ನಿಮ್ಮ ಯೋಚನೆಗಳನ್ನು ನಮ್ಮಲ್ಲಿ ಹಂಚಿಕೊಂಡದ್ದಕ್ಕಾಗಿ ನಮಗೆ ಧನ್ಯವಾದಗಳು. ನಮ್ಮಲ್ಲಿ ಸಿಬ್ಬಂದಿಯಾಗಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇನ್ನೋರ್ವ ಶಿಕ್ಷಕರು ಆಗಲೇ ಹೇಳಿದ್ರಿ ನೀವು 5 ವರ್ಷ ನಮ್ಮಲ್ಲಿ ಮಾಡ್ಲಿಕ್ಕತ್ತೀರ ಅಂತ ತಿಳ್ಕೊಂಡು. ಈ 5 ವರ್ಷದಲ್ಲಿ ನಮ್ಮ ಶಾಲೆಯ ಅಲ್ಲಿ ಆಗಿರುವ ನಿಮ್ಮ ಅನುಭವಗಳು ಅದನ್ನೊಂದು ಸ್ವಲ್ಪ ಹೇಳಬೇಕಾಗಿ ಕೇಳ್ಕೊಳ್ತೀನಿ.
ಭಾಳ ಚಲೋ ಅನುಭವ ಆಗೈತೆ ರೀ ಸರ್. ಎಲ್ಲರೂ ಚಲೋ ಅದಾರ, ಸ್ಟೂಡೆಂಟ್ ಆಗಲಿ ನಮ್ಮ ಟೀಚರ್ ಆಗಲಿ ಎಲ್ಲರೂ ಚಲೋ ಅದಾರ. ಭಾಳ ಚಲೋ ಅನುಭವ ಆಗೈತೆ ರೀ. ನಾ ಏನೇನೋ ಜಾಸ್ತಿನೇ ಕಲ್ತೀನಿ ರೀ. ಅದು ಟೆಕ್ಸ್ಟ್ ಬುಕ್ ಎಲ್ಲ ಚಲೋ ಅದಾವ ರೀ. ಅಲ್ಲಿ ನೋಡಿ ಎಲ್ಲ ನಾ ಎಕ್ಸ್ಪೀರಿಯನ್ಸ್ ಭಾಳ ಆಗೈತೆ ರೀ. ಆಮೇಲೆ ಈಗ ನಮ್ಮ ಶಾಲೆಯ ಸಿಬ್ಬಂದಿ ಅಂದರೆ ಬೇರೆ ಸಿಬ್ಬಂದಿ ಮ್ಯಾನೇಜ್ಮೆಂಟ್ದವರು ನಿಮ್ಮ ಜೊತೆಗೆ ಯಾವ ಥರ ಬಿಹೇವಿಯರ್ ಆಗಲಿ ಅಥವಾ ಯಾವ ಥರ ನಿಮ್ಮದು ಅವ್ರದ್ದು ಇದು ಇದೆ ಅಂದರೆ ವರ್ಕ್ ನೇಚರ್ ಕೋಆರ್ಡಿನೇಷನ್ ಯಾವ ಥರ ಇದೆ? ಎಲ್ಲರದು ಬಾಂಡಿಂಗ್ ಚಲೋ ಅದ ರೀ ಸರ್. ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಏನು ತಿಳಿದಿದ್ರೆ ಹೇಳ್ತಾರೆ, ಎಲ್ಲ ಚಲೋ ಅದ ರೀ. ನಮ್ಮ ಒಳಗೆ ಬಾಂಡಿಂಗ್ ಚಲೋ ಅದ ರೀ. ಏನೋ ನಮ್ಗೆ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆದ್ರೂ ಮ್ಯಾನೇಜ್ ಮಾಡ್ಕೋತಾರೆ. ಆಮೇಲೆ ನಿಮ್ಮದು ಈಗ ನಿಮ್ಮ ಕ್ಲಾಸ್ LKG ತಗೋತೀನಿ ಅಂತ ಹೇಳಿದರೆ ಆಗಲೇ, ಆಮೇಲೆ LKG ಪಾಲಕರು ಆಮೇಲೆ ವಿದ್ಯಾರ್ಥಿಗಳು ಅವ್ರ ಜೊತೆ ನಿಮ್ಮದು ಯಾವ ಥರ ವರ್ತನೆ ಇದೆ? ಅವ್ರದ್ದು ನಿಮ್ಮದು? ಅವ್ರದ್ದು ನಮ್ಮದು ಚಲೋನೇ ವರ್ತನೆ ಅದ ರೀ. ಪೇರೆಂಟ್ಸ್ನು ಭಾಳ ಚಲೋ ಅದ ರೀ. ಎಲ್ಲ ಪೇರೆಂಟ್ಸ್ನು ಒಂದೊಂದ್ಸಲ ಚಲೋನೇ ಇದು ಮಾಡ್ತಾರೆ. ಭಾಳ ಚಲೋ ಅದ ರೀ ಪೇರೆಂಟ್ಸ್ನು. ಆಮೇಲೆ ಈಗ ನೀವು ಯಾವುದಾದ್ರೂ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಕಾಂಪಿಟೇಷನು ಅಥವಾ ಆ್ಯಕ್ಟಿವಿಟೀಸು ಏನಾದರೂ ಮಾಡಿಸಿದ್ರು ಹೆಂಗೆ? ಪ್ರತಿ ವರ್ಷ ನಾವು ಆ್ಯಕ್ಟಿವಿಟಿ ಕೊಡ್ತೀವಿ, ಮಾಡಿಸ್ತೀವಿ ರೀ. ಚಲೋ ಮಾಡ್ಕೊಂಡು ಬರ್ತಾರೆ ಆ್ಯಕ್ಟಿವಿಟಿ ಎಲ್ಲ. ಮತ್ತು ಗೇಮ್ನು ತೊಗೋತೀವಿ ರೀ. ಒಂದೊಂದ್ಸಲ ಫ್ರೀ ಟೈಮ್ ಒಳಗೆ ಆಡಿಸ್ತೀವಿ ರೀ, ಆ್ಯಕ್ಟಿವಿಟಿ ಮಾಡಿಸ್ತೀವಿ ರೀ ಎಲ್ಲ. ಈಗ ಮುಂದಿನ ನಿಮ್ಮ ಇಲ್ಲಿ ಯೋಜನೆ ಅಥವಾ ಯೋಚನೆ ಯಾವ ಥರ ಮುಂದೆ ಬೆಳಿಬೇಕು, ಯಾವ ಥರ ಏನೇನು ಆಗಬೇಕು, ಇನ್ನೂ ಏನಾದರೂ ಡೆವಲಪ್ಮೆಂಟ್ ಆಗಬೇಕು, ಯಾವ ಥರ ಏನು ನಿಮ್ಮದು ಅನಿಸಿಕೆ ಏನು? ಇನ್ನು ಸ್ಕೂಲ್ ಮುಂದೆ ಹೋಗಲಿ, ಹಿಂಗೆ ಸ್ಟೂಡೆಂಟ್ ಭಾಳ ಬರಲಿ, ಇನ್ನು ಹೆಸರು ಚಲೋ ಆಗಲಿ ಹನಿ ಕಿಡ್ಸು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಚಲೋ ವರ್ಕ್ ಮಾಡೋದಿಲ್ಲ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆಗಲೇ ನೀವು ನಿಮ್ಮ ಪರಿಚಯನೂ ಮಾಡ್ಕೊಂಡ್ರಿ. ಆಮೇಲೆ ಇಲ್ಲಿ ಸುಮಾರು ಒಂದು 2 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಇಲ್ಲಿ ಮೊದಲನೇದಾಗಿ ಒಂದು 2-3 ಪ್ರಶ್ನೆ ಕೇಳ್ತೇನೆ ಮೇಡಮ್ ನಿಮ್ಗೆ. ಇಲ್ಲಿ ನಿಮ್ಮದು ಆಮೇಲೆ ಸ್ಟೂಡೆಂಟದ್ದು ಅಥವಾ ಪಾಲಕರ ಜೊತೆ ಯಾವ ಥರ ಬಾಂಧವ್ಯ ಇದೆ ಅದೊಂದು ಸ್ವಲ್ಪ ನಮಗೆ ತಿಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಪಾಲಕರ ನಡುವೆ ಒಂದು ರೀತಿ ಒಳ್ಳೆ ಬಾಂಡಿಂಗ್ ಇದೆ ಅಂತ ಹೇಳ್ಬೋದು. ಒಳ್ಳೆ ರೀತಿ ಅಂದರೆ ಅವರು ಫ್ರೆಂಡ್ಲಿಯಾಗಿ ನಡ್ಕೋತಾರೆ, ಎಲ್ಲರೂ ನಮ್ಮ ಜೊತೆ ಅನ್ಬೋದು. ಮಕ್ಕಳ ಮತ್ತು ನಮ್ಮ ನಡುವೆ ಯಾವ ರೀತಿ ಬಾಂಡಿಂಗ್ ಅಂದ್ರೆ ತಂದೆ ತಾಯಿ ಪ್ರೀತಿ ಥರ ಅದ. ಯಾಕೆ ರೀತಿ ಅಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ನಾವು ಸಲಿಗೆಯಿಂದ ಇರಬೇಕಾಗ್ತಿತ್ತು ಅವ್ರ ಜೊತೆ. ಹಾಗಾಗಿ ಅವ್ರ ನಡುವೆ ನಮ್ಮ ನಡುವೆ ಒಳ್ಳೆ ತಾಯಿ ಮಕ್ಕಳ ಪ್ರೀತಿ ಇರೋ ಥರ ಇದೆ ಅಂತ ಹೇಳ್ಬೋದು ಸರ್. ಆಮೇಲೆ ಇಲ್ಲಿ ಸಿಬ್ಬಂದಿ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ದವ್ರದ್ದಾಗಲಿ ಯಾವ ಥರ ನಿಮ್ಮ ಜೊತೆ ಅವ್ರ ಬಾಂಧವ್ಯ ಇದೆ? ಅಂದರೆ ಏನಾದರೂ ಹೆರಾಸ್ಮೆಂಟ್ ಇದೆನಾ ಅಥವಾ ಕಿರುಕುಳ ಕೊಡ್ತಾರ ಅಥವಾ ಯಾವುದಾದ್ರೂ ನಿಮ್ಮನ್ನು ಕಂಡ್ರೆ ಹಿಂಗೆ ಒಂದು ದ್ವೇಷಿಸೋ ಮನೋಭಾವನೆ ಆ ಥರ ಏನಾದರೂ ಇದೆನಾ ಅಥವಾ ಒಳ್ಳೆ ಎನ್ವೈರ್ಮೆಂಟ್ ಅದನ್ನ ಯಾವ ಥರ ಅದ? ನಮ್ಮ ಮತ್ತು ಸಿಬ್ಬಂದಿ ಮೇಲೆ ಯಾವ ರೀತಿ ಯಾವುದೇ ವೈರತ್ವದ ಮನಸ್ಥಿತಿ ಅಂತೂ ಇಲ್ಲ ರೀ. ಎಲ್ಲರೂ ಫ್ರೆಂಡ್ಲಿ ಆಗಿದ್ದೀವಿ. ಒಮ್ಮೆ ಎಲ್ಲರ ಮಧ್ಯೆ ಸ್ವಲ್ಪ ಬರೋದೇ ಬಂದಮೇಲೆ ವೈಮನ್ಸ್ ಬಂದರೂ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಒಳ್ಳೆ ಫ್ರೆಂಡ್ಲಿಯಾಗಿ ಎಲ್ಲರೂ ಸಹಕರಿಸ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ಬೋದು ರೀ. ಆಮೇಲೆ ಇಲ್ಲಿಗೆ ನೀವು ಯಾವ ಕ್ಲಾಸನ್ನು ತೊಗೊಳ್ತೀರಿ? ಆಮೇಲೆ ಅಲ್ಲಿ ಇದ್ದಂಥದ್ದು ಏನಾದರೂ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಕಾಂಪಿಟೇಷನ್ ಆಗಲಿ ಟೆಸ್ಟ್ಗಳನ್ನಾಗಲಿ ಯಾವ ಥರ ಹ್ಯಾಂಡಲ್ ಮಾಡ್ತೀರಿ? ಅಥವಾ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಒಳಗೆ ಏನಾದರೂ ಪಾರ್ಟಿಸಿಪೇಟ್ ಮಾಡಿಸಿರಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ? ಹಾಂ ರೀ, ನಾನು LKG ಮತ್ತು UKG ಕ್ಲಾಸನ್ನು ತಗೋತೀನಿ ರೀ. ನಾವು ಆ್ಯಕ್ಟಿವಿಟೀಸು ಮಾಡ್ತೀವಿ ರೀ ಡೈಲಿ. ಮತ್ತು ಕ್ಲಾಸ್ ಟೆಸ್ಟು ತೊಗೋತೀನಿ ರೀ. ಆಮೇಲೆ ಕ್ಲಾಸ್ ಟೆಸ್ಟು ತೊಗೋತೀವಿ ನಾವು. ಯಾಕಂದರೆ ಒಂದು ಮಕ್ಕಳಿಗೆ ಒಂದು ಟಾಪಿಕ್ ಮುಗಿದ ತಕ್ಷಣ ಅದ್ರ ಮೇಲೆ ಯಾವ ರೀತಿ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಬರೀಬೇಕು ಅನ್ನೋದು ಅವ್ರಿಗೆ ಮೊದಲೇ ಐಡಿಯಾ ಬರಬೇಕು. ಟೆಸ್ಟ್ ಮೊದಲು ತೊಗೊಳೋಕ್ಕಿಂತ ಮೊದಲು ಎಕ್ಸಾಮ್ ನಡೆಸೋಕ್ಕಿಂತ ಮುಂಚೆ ಅವ್ರಿಗೆ ಟೆಸ್ಟ್ ತೊಗೊಂಡು ಬಂದ್ರೆ ಸ್ವಲ್ಪ ಎಕ್ಸಾಮ್ ಅವ್ರಿಗೆ ಈಸಿ ಆಗ್ತದೆ ಅಂತೇಳಿ ಕ್ಲಾಸ್ ಟೆಸ್ಟು ತೊಗೋತೀವಿ. ಆಮೇಲೆ ಮೆಂಟಲಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ತೀವಿ ಅವ್ರು ಇಂಪ್ರೂವ್ ಆಗಲಿ ಅಂತ ಹೇಳಿಬಿಟ್ಟು. ಅವರು ನಮ್ಮ ಜೊತೆ ಸರಿಯಾಗಿ ಅವ್ರು ನಮ್ಮ ಜೊತೆ ಬೆರೆತ್ಕೊಂಡು ಪಾಠನ ಕೇಳಲಿ ಅಂಥೇಳಿ ಅವ್ರ ಜೊತೆ ನಾವು ಕ್ಲೋಸ್ ಆಗಿ ಮೂವ್ ಮಾಡ್ತೀವಿ ರೀ ಸರ್. ಆಮೇಲೆ ಈಗ ಮುಂದಿನ ಯೋಜನೆಗಳು ನಿಮ್ಮ ಶಾಲೆಯ ಬಗ್ಗೆ ಅಥವಾ ನಿಮ್ಮದೇ ಏನಾದರೂ ಯೋಚನೆಗಳಿಗೇನೋ ಸ್ಕೂಲ್ ಬಗ್ಗೆ ಮುಂದಿನ ಡೆವಲಪ್ಮೆಂಟ್ಸ್ ಆಗಲಿ ಅಥವಾ ಮಕ್ಕಳ ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಂಡಿದ್ರು ಹೆಂಗೆ ಅದನ್ನು ಸ್ವಲ್ಪ ತಿಳಿಸ್ಬೇಕಂತ ಕೇಳ್ಕೊಳ್ತೀನಿ. ಹಾಂ ರೀ, ಇನ್ನು ಮುಂದಿನದೊಳಗೆ ಇನ್ನೂ ಇದಕ್ಕಿಂತಲೂ ಇಂಪ್ರೂವ್ ಮಾಡಬೇಕು ಅನ್ನೋದಿದೆ ನಮಗೆ. ಇನ್ನೂ ರೀತಿ ಹೆಚ್ಚಿನ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ಬೇಕು ಅವ್ರಿಗೋಸ್ಕರ. ಅವ್ರಿಗೆ ಇನ್ನೂ ಮೆಂಟಲಿ ಇಂಪ್ರೂವ್ ಆಗುವಂಥ ಸ್ಕಿಲ್ಗಳನ್ನು ಬೆಳೆಸಬೇಕು ಅಂತ ಇನ್ನೂ ಇದೆ ರೀ ಸರ್. ಮುಂದಿನ ನಿಮ್ಮದು ಯೋಜನೆ ಯಾವ ಥರ
ಇಲ್ಲಿ ಅಂದರೆ ಬೇರೆ ಬೇರೆ ಥರನಾದಂಥದ್ದು ಹುದ್ದೆಗಳಲ್ಲಿ ನೋಡ್ಲಿಕ್ಕೆ ಬಯಸ್ಲಿಕ್ಕೆ ಇಚ್ಛೆ ಪಡ್ತಿರೋ ಹೆಂಗೆ? ನೋಡೋಣ ಸರ್, ಮುಂದಿಂದು ಆಮೇಲೆ ಮುಂದೋಡು. ಧನ್ಯವಾದಗಳು ಮೇಡಮ್. ನಮ್ಮೊಂದಿಗೆ ಈ ಒಂದೆರಡು ಪ್ರಶ್ನೆ ಇದಕ್ಕೆ ಮಾಡಿದ್ದಕ್ಕೆ ಉತ್ತರ ಕೊಟ್ಟಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಎಲ್ಲರೂ ಇಷ್ಟೊತ್ತವರೆಗೆಲ್ಲ ಸಿಬ್ಬಂದಿದು ಮತ್ತು ನಮ್ಮ ಶಾಲೆ ಎಲ್ಲ ಪ್ರತಿಯೊಬ್ಬರ ಇಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ಪ್ರತಿಯೊಬ್ಬರದ್ದು ಕಿರುಪರಿಚಯ ಇವಾಗ ಆಯಿತು. ಇವಾಗ ನಾನು ಶ್ರೀಮತಿ ಸಹನಾ ಹನಗಂಡಿ, ಈ ಶಾಲೆಯ ಸಂಸ್ಥಾಪಕರಾದಂಥ ಶ್ರೀ ಸಚಿನ್ ಹನಗಂಡಿ ಅವರ ಕಿರುಪರಿಚಯವನ್ನು ನಿಮಗೆ ಮಾಡಲು ಬಯಸುತ್ತೇನೆ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಕಿರುಪರಿಚಯ ನಮಗೆ ಹೇಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಚಿನ್ ಹನಗಂಡಿ ಅಂತ ತಿಳ್ಕೊಂಡು, ನಾವು ನಮ್ಮದು ಬಗ್ಗೆ ಮಾತಾಡೋದಕ್ಕಿಂತಲೂ ಬೇರೆಯವ್ರು ಮಾತಾಡೋದೇ ಮೇನ್ ಇರ್ತದೆ. ನಮ್ಮಷ್ಟಕ್ಕೆ ನಾವು ಹೇಳ್ಕೊಳ್ಳೋದು ಅಷ್ಟು ಸಮಂಜಸ ಅಂತ ಅನ್ಸೋದಿಲ್ಲ. ಈಗ ನಮಗೆ ಏನೋ ಒಂದು ಅವಾಗ 2020ನೇ ಇಸ್ವಿ ಒಳಗೆ ಸ್ಕೂಲ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ಅವಾಗ ಒಂದು ಸಣ್ಣ ಒಂದು ಯೋಚನೆದಿಂದನೇ ಎಲ್ಲನೂ ಆಗ್ತದೆ ಅಂತ ತಿಳ್ಕೊಂಡು ನಂಬದಂಥ ಮನುಷ್ಯವ್ರು ನಾವು. ಒಂದು ಸಣ್ಣ ಯೋಜನೆ ಮೇಲೆ ನಾವು ಕೆಲಸ ಮಾಡಿದ್ವಿ. ಆ ಯೋಚನೆ ಮೇಲೇ ಸುಮಾರು ಅವಾಗ ನಮಗೆ ಏನು ಹೇಳ್ತಾರೆ, ನಮ್ಮ ಜೊತೆ ಗೂಡದಂಥವ್ರು ಇವರೇ ನಮ್ಮ ಶ್ರೀಮತಿ ಅವರು. ಕೇವಲ 2 ಅಥವಾ 3 ಮಕ್ಕಳಿಂದ ಮಾಡಿದಂಥ ಅವತ್ತಿನ ದಿವಸ ಶಾಲೆ ಇವತ್ತಿನ ದಿವಸ ಸುಮಾರು 100ರಿಂದ 150 ಮಕ್ಕಳಿಗೆ ಎಜುಕೇಷನನ್ನು ಕೊಡ್ತಾ ಇದ್ದೀವಿ. 2 ಶಾಲೆಯನ್ನು ಮಾಡಿದ್ದೀವಿ. ಆಮೇಲೆ 2 ಕೋಚಿಂಗ್ ಸೆಂಟರ್ಗಳನ್ನು ಮಾಡಿದ್ದೀವಿ. ಆಮೇಲೆ CSC ಸೆಂಟರ್ ಅನ್ನುವಂಥದ್ದು ಅದು ಮಾಡಿದ್ದೀವಿ. ಆಮೇಲೆ ದೂರ ಶಿಕ್ಷಣ ಕೇಂದ್ರವನ್ನು ಕೂಡ ನಾವು ನಮ್ಮ ಸಂಸ್ಥೆ ಅಡಿಯಲ್ಲಿ ಮಾಡಿದ್ದೀವಿ. ಸುಮಾರು ಈ ಒಂದು 5ರಿಂದ 6 ವರ್ಷ ಜರ್ನಿಯಲ್ಲಿ ನಾವು ಮಾಡಿದ್ದೀವಿ ಅನ್ನೋಕ್ಕಿಂತಲೂ ನಮ್ಮಲ್ಲಿ ಇರ್ತಕ್ಕಂಥ ಈಗ ಇಷ್ಟೊತ್ತರವರೆಗೆ ನೀವು ಎಲ್ಲರದ್ದು ಪರಿಚಯ ಮಾಡ್ಕೊಂಡಿವ್ರಿ, ನಮ್ಮ ಸಿಬ್ಬಂದಿ ಅವ್ರದ್ದು ಎಲ್ಲರದ್ದು ನೀವು ಪರಿಚಯ ಮಾಡ್ಕೊಂಡಿದ್ರಿ ಅಂತ ನಾನು ಭಾವಿಸ್ತೇನೆ. ಅವ್ರದ್ದು ಮೇನ್ ಇರ್ತದೆ, ಎಲ್ಲ ಸಿಬ್ಬಂದಿಗಳನ್ನೇ ಮೇನ್ ಇದಕ್ಕೆಲ್ಲ ಪಿಲ್ಲರ್ಗಳು. ನಾವು ಬರೀ ನಿಮಿತ್ತ ಮಾತ್ರ ಅಷ್ಟೇ. ಯಾಕಂತಂದ್ರೆ ಒಂದೇ ಸಂಸ್ಥೆ ಬೆಳಿಬೇಕು ಅಂತಂತಂದ್ರೆ ನಾವು ಒಬ್ಬರೇ ಮಾಡ್ತೀವಿ, ಒಬ್ಬರದಿಂದ ಅಂತ ತಿಳ್ಕೊಂಡು ಅದು ಆಗೋದಿಲ್ಲ. ಇದಕ್ಕೆ ಎಲ್ಲರೂ ನಾವು ಇದು ಸಂಸ್ಥೆ ಅನ್ನುವಂಥದ್ದು ಒಂದು ಬಸ್ ಇದ್ದಂಗೆ. ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಇದೊಂದು ಬಸ್ ಇದ್ದಂಗೆ. ಈ ಬಸ್ ಒಳಗೆ ನಾವು ಬರೀ ಡ್ರೈವರ್ ಅಷ್ಟೇ. ಉಳ್ಕಿದವ್ರಿಗೆ ಏನು ಒಂದು ಮೊದಲಿಗೆ ಒಂದು 7-8 ಜನ ಬಂದು ಸಿಬ್ಬಂದಿಗಳು ಏನು ಮಾತಾಡಿದ್ರು, ಮೇನೆಲ್ಲ ಅವರೇ ಅದಕ್ಕೆ, ಗಾಲಿಗಳು ಎಲ್ಲ ಇವರೆಲ್ಲ ಅವರೇ ಅದಕ್ಕೆ. ಒಂದು ಹೋಗಬೇಕು ಅಂತಂತಂದ್ರೆ ನಾವು ಬರೀ ಡ್ರೈವರ್ ಮಾತ್ರ, ನಾವು ಬರೀ ಗಾಡಿ ಅಷ್ಟೇ ಹೊಡಿತೀವಿ. ಆದರೆ ಇವರೆಲ್ಲರೂ ಇದ್ದಾರಂತ ತಿಳ್ಕೊಂಡು ನಾವು ಹೊಡಿಲಿಕ್ಕೆ ಸಾಧ್ಯ ಅದ. ಇವ್ರು ಯಾರೂ ಇರಲಿಲ್ಲ ಅಂತಂತಂದ್ರೆ, ಅಥವಾ ಇವ್ರು ಯಾರ್ದು ಕೋಆಪ್ರೇಷನ್ ಇರಲಿಲ್ಲ ಅಂತಂತಂದ್ರೆ ಒಂದು ಸಂಸ್ಥೆ ಬೆಳಿಲಿಕ್ಕಾಗಲಿ ಅಥವಾ ಸಂಸ್ಥೆಯಲ್ಲಿ ಹೊಸ ಯೋಜನೆಗಳನ್ನು ತರಲಿಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ನಾವು ಏನದ, ನಾವು ಬರೀ ಪ್ಲ್ಯಾನಿಂಗ್ ಹಾಕ್ಕೊಳ್ಳೋದು, ನಮ್ಮದು ಹೆಚ್ಚಾಗಿ ಹೊಸ ಯೋಜನೆಗಳ ಬಗ್ಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಶಿಕ್ಷಣದ ಬಗ್ಗೆ, ಅದರ ಬಗ್ಗೆನೇ ಒಂದು ಸ್ವಲ್ಪ ಜಾಸ್ತಿ ಒಲವನ್ನು ಕೊಟ್ಟು ಅದರ ಮೇಲೇ ನಾವು ಕೆಲಸ ಮಾಡ್ತಿರ್ತೀವಿ. ಇನ್ನು ಮಿಕ್ಕಿದ್ದು ಈ ಕಡೆ ಸೈಡದ್ದು ನಮ್ಮ ಶ್ರೀಮತಿಯವರು ಮತ್ತು ಇಲ್ಲೇ ಸಿಬ್ಬಂದಿಗಳು ಎಲ್ಲರೂ ಅವರೇ ಕೂಡ ಇದನ್ನು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಅವ್ರದ್ದೇ ಎಲ್ಲ ಮೇನ್ ರೋಲ್ ಅದ. ನಾವು ಇಲ್ಲಿ ಜಸ್ಟ್ ಒಂದು ಪಾರ್ಟ್ ಅಷ್ಟೇ ನಾವು ಇದರದ್ದು. ಇನ್ನು ಮುಂದಿನ ದಿನಮಾನಗಳೊಳಗೆ ಇನ್ನೂ ಹೆಚ್ಚಾಗಿ ಇನ್ನು ಕೆಲಸ ಮಾಡಿಕೊಂಡು ಸ್ವಲ್ಪ ಶಿಕ್ಷಣ ಸಂಸ್ಥೆಯನ್ನು ದೊಡ್ಡದನ್ನು ಮಾಡಬೇಕಂತ ಇಚ್ಛೆ ಅದ. ಬಟ್ ಎಲ್ಲನೂ ಅದೇನೋ ಹೇಳ್ತಾರಲ್ಲ, ನಾವು ಬಯಸೋದ್ರಿಂದ ಏನೂ ಆಗೋದಿಲ್ಲ. ಟೈಮ್ ಕೂಡ ಬರಬೇಕು, ಭಗವಂತನ ಇಚ್ಛೆನೂ ಇರಬೇಕು. ಅದರ ಜೊತೆ ವಿಟಮಿನ್ ಎಮ್ಮನ್ನು ಕೂಡ ಬೇಕು. ವಿಟಮಿನ್ ಎಮ್ ಏನಂತಂದರೆ ನಿಮಗೆಲ್ಲ ತಿಳ್ಕೊಂಡಿದ್ರಿ ಅಂತ ತಿಳ್ಕೊಂಡು ನಾನು ಭಾವಿಸ್ತೀನಿ. ಅವೆಲ್ಲ ಇತ್ತು ಅಂತಂದರೆ ಒಂದು ಸಂಸ್ಥೆ ಆಗಲಿ ಬೆಳಿಲಿಕ್ಕೆ ಸಾಧ್ಯ ಅದ. ಮತ್ತು ಆಬ್ವಿಯಸ್ಲಿ ಏನಪ್ಪ ಅಂತಂತಂದ್ರೆ ನಮ್ಮಲ್ಲಿ ಪಾಲಕರದೇ ಮೇನ್ ಇದರಲ್ಲಿ, ಅವರು ಕೂಡ ಒಂದು ಭಾಗ. ಯಾಕಂದ್ರೆ ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಏನು ನಮ್ಮಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ, ಅವ್ರ ಪಾಲಕರು ನಮ್ಮ ಶಿಕ್ಷಣ ಸಂಸ್ಥೆಗೆ ಒಂದು ಆಸೆ ಅಥವಾ ಒಂದು ವಿಶ್ವಾಸ ಇಟ್ಟನ್ನು ನಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿರ್ತಾರೆ.
ಅವರು ನಮ್ಮಲ್ಲಿ ಇಟ್ಟಂಥ ಒಂದು ವಿಶ್ವಾಸಕ್ಕೆ ನಾವು ಚಿರಋಣಿ. ಆ ವಿಶ್ವಾಸನ ನಾವು ಮುರಿಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಅಂಥೇಳಿ ಇಲ್ಲ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಿಬ್ಬಂದಿಗಳಾಗಲಿ, ಪಾಲಕರಾಗಲಿ, ಅಥವಾ ನಮಗೆ ಏನು ಈ ಶಾಲೆಗೆ ಒಂದು ಶಾಲೆಯನ್ನು ನಡೆಸಲಿಕ್ಕೆ ಕಟ್ಟಡವನ್ನು ಬಾಡಿಗೆ ರೂಪದಲ್ಲಿ ನಮಗೇನು ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಇಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಮುಂದಿನ ದಿನಮಾನಗಳಲ್ಲಿ ಅನುಕೂಲ ಆಯಿತು ಅಂತ ಹೇಳಿದರೆ 1ರಿಂದ 5ನೇ 5th ಸ್ಟ್ಯಾಂಡರ್ಡ್ ಮಾಡಬೇಕಂತದ. ಬಟ್ ಅದು ಯಾವಾಗ ಆಗ್ತದಂತ ಅದನ್ನೇ ಆಗಲೇ ಹೇಳಿದೆ ನಿಮಗೆ, ಅದಕ್ಕೆಲ್ಲ ಏನೇನು ಬೇಕಾಗ್ತಾವೆ ಅಂಥೇಳಿ ಮಾಡುವಂಥ ವಿಚಾರ ಅದ. ಬಟ್ ಅದು ಯಾವಾಗ ಆಗ್ತದಂತ ಈಗಂತೂ ಸದ್ಯಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟಂತೂ ಹೇಳ್ಬೋದು. ನಾವು ಇದಕ್ಕೆ ನಾವೇ ಮೇನ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕಂದರೆ ಎಲ್ಲರದಿಂದ ಇದ್ರೇ ಮಾತ್ರ ಸಾಧ್ಯ ಆಗ್ತದೆ. ಒಬ್ಬರೇ ಮಾಡ್ಯಾರ ಇಬ್ಬರು ಮಾಡ್ಯಾರ ಅಂದರೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮದು ಬರೀ ಒಂದು ಪ್ಲ್ಯಾನಿಂಗ್. ಆ ಪ್ಲ್ಯಾನ್ ಮೇಲೆ ಕೆಲಸ ಮಾಡಿದ್ವಿ. ಮೊದಲು ಒಬ್ರು ಇದ್ದವ್ರು 2020 ಒಬ್ರು ಇದ್ದವ್ರು ಇವತ್ತಿನ ಸುಮಾರು ಇವತ್ತೊಂದು 15ರಿಂದ 18 ಜನ ನಮ್ಮಲ್ಲಿ ಸಿಬ್ಬಂದಿಗಳು ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಸಿಬ್ಬಂದಿ ಅವ್ರದ ಒಂದು ನಿತ್ಯದ ಸೇವೆ ಇರೋದ್ರಿಂದನೇ ಒಂದು ಸಂಸ್ಥೆ ಬೆಳಿಲಿಕ್ಕೆ ಈ ಮಟ್ಟಕ್ಕೆ ಬಂದದಂದ್ರೇನು ಜಾಸ್ತಿ ಏನು ಆಗಿಲ್ಲ. ಬಟ್ ಮೊದಲಿನಕ್ಕೆ ಕಂಪೇರ್ ಮಾಡಿದ್ವಿ ಈಗಿಂದಕ್ಕೆ ಅಂತಂದ್ರೆ ಈಗ ಬೆಳೆದದ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಸೊ ಎಲ್ಲರಿಗೂ ಸಾಧ್ಯವಾದಷ್ಟು ಮಟ್ಟಿಗೆ ಸಿಬ್ಬಂದಿಗಳಿಗೇ ಅನುಕೂಲ ಮಾಡಿಕೊಡ್ಬೇಕಾದಂಥದ್ದು ನನ್ನ ಇಚ್ಛೆ ಅದ. ಆಮೇಲೆ ಮಕ್ಕಳಿಗೂ ಹೆಚ್ಚಾಗಿ ಹೊಸ ಈಗಿನ ತಂತ್ರಜ್ಞಾನ, ಈಗಿನ ಹೊಸ AI ಯುಗದಲ್ಲಿ ಅದು ಎಲ್ಲನೂ ನಾವು ಶಿಕ್ಷಣ ಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ ಶಿಕ್ಷಣವನ್ನು ಕೊಡಬೇಕಂತ ತಿಳ್ಕೊಂಡು ಬಯಸ್ತೀನಿ. ಆಮೇಲೆ ಹೆಚ್ಚಾಗಿ ನಾವು ಅಂಕಗಳ ಕಡೆ ನೋಡೋದಕ್ಕಿಂತಲೂ ಬರೀ ಮಾರ್ಕ್ಸ್ ನೋಡೋಕ್ಕಿಂತಲೂ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೊಡಬೇಕು. ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತ ಹೇಳಿದ್ರೆ ನೈಪುಣ್ಯತೆ ಎಲ್ಲ ಮಕ್ಕಳಲ್ಲಿಯೂ ಬೇರೆ ಬೇರೆ ವಿವಿಧ ರೀತಿಯಾದಂಥದ್ದು ನೈಪುಣ್ಯತೆ ಇರ್ತದೆ. ಆ ನೈಪುಣ್ಯನ ನಾವು ಗುರುತಿಸ್ಕೊಂಡು ಅದರ ಮೇಲೆ ಆ ವಿದ್ಯಾರ್ಥಿ ಒಳ್ಳೆ ಕೌಶಲ್ಯವನ್ನು ಪಡ್ಕೋಬೇಕಾಗಿ ನಾವು ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಂತ ತಿಳ್ಕೊಂಡು ಮಾಡ್ಕೊಂಡಿದ್ದೀವಿ. ಅದು ಇದೇ ಅಕಾಡೆಮಿಕ್ ಅಂದರೆ ಇನ್ನು 26-27ನೇ ಅಕಾಡೆಮಿಕ್ ಒಳಗೆ ನಾವು ಅದನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂದ್ಕೊಂಡಿದ್ದೀವಿ. ಈಗಾಗಲೇ ನಾವು AI ತರಬೇಕು ಅಂತ ತಿಳ್ಕೊಂಡು ಮಾಡ್ಕೊಂಡಿದ್ದೀವಿ. ಮುಂದಿನ 26-27 AI ಬೇಸ್ಡ್ ಲರ್ನಿಂಗ್ ಅಂತ ತಿಳ್ಕೊಂಡು ಬರೀ ಈಗ ನಾವು 89, 90, 95, 99, 100ಕ್ಕೆ 100 ನಾವು ಅಂಕಗಳನ್ನು ನೋಡ್ಕೊತ ಹೋದೀವಿ ಅಂತಂದ್ರೆ ಅಂಕಗಳು ಅದೇನು ಎಲ್ಲರೂ ತಗೋಬೋದು. ಬಟ್ ಸ್ಕಿಲ್ ಅಥವಾ ಆ ಬುದ್ಧಿಮತ್ತೆ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಕೌಶಲ್ಯ ಇರ್ಬೋದು, ನೈಪುಣ್ಯತೆ ಇರ್ಬೋದು, ಅದು ಎಲ್ಲರಿಗೂ ಒಂದೇ ರೀತಿಯಾಗಿ ಇರೋದಿಲ್ಲ ಅಂತ ತಿಳ್ಕೊಂಡು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅಂತಂದ್ರೆ ಇದರಲ್ಲಿ ನಮ್ಮಲ್ಲಿ ಸಿಬ್ಬಂದಿಗಳಿಗೆ 26-27ಕ್ಕೂ ಹೊಸ ಯೋಜನೆ ಮೆಡಿಕ್ಲೇಮ್ ಅನ್ನುವಂಥದ್ದು ಒಂದು ಹೊಸ ಯೋಜನೆ ಎಲ್ಲ ಸಿಬ್ಬಂದಿಗಳಿಗೂ ಅದು ಸಿಗಲಿ ಅಂತ ಹೇಳ್ಕೊಂಡು ಅದೊಂದು ಯೋಜನೆಯನ್ನು ನಾನು ನಮ್ಮ ಸಂಸ್ಥೆಯಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ಕೊಂಡು ಹೊಸದಾಗಿ ಯೋಜನೆ ತರ್ತಾ ಇದ್ದೀವಿ. ಅದಕ್ಕೂ ವಿದ್ಯಾರ್ಥಿಗಳಿಗೂ ಒಳ್ಳೆ ಶಿಕ್ಷಣ ಸಿಗಲಿ ಅಂತ ತಿಳ್ಕೊಂಡು ನಾವು ಪ್ರಯತ್ನದಲ್ಲಿದ್ದೀವಿ. ನೋಡೋಣ, ಭಗವಂತನ ಆಶೀರ್ವಾದ ಮತ್ತು ನಮ್ಮ ಗುರುಗಳಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದನೇ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಧನ್ಯವಾದಗಳು ಸರ್. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.